ದಿನದಲ್ಲಿ ಅಮೃತ ಗಳಿಗೆ ನಮ್ಮ 2 ಗಂಟೆಯಿಂದ 5 ಗಂಟೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? ಯಾರಿಗೆ ಜೀವನದಲ್ಲಿ ದುರ್ಭಾಗ್ಯ ಅವರ ಹತ್ರ ಬರಬಾರ್ದು, ಯಾರ ಜೀವನದಲ್ಲಿ ಮಾಯೆಯ ನೆರಳು ಬೀಳಬಾರ್ದು, ಯಾರು ಕೊನೆ ತನಕ ಬಾಬನ ಕೈ ಬಿಡಬಾರ್ದು, ಯಾರು ವಿಘ್ನಗಳಲ್ಲಿ ಆಟ ಆಡ್ಕೊಂಡು ಈ ಬ್ರಾಹ್ಮಣ ಜೀವನ ಕಳಿಬಾರ್ದು, ಯಾರಿಗೆ ಪರಮಾತ್ಮನ ಪ್ರೀತಿ ಇರುತ್ತೆ ಅವರಷ್ಟೇ ಅಮೃತ ವೇಳೆ ಮಿಸ್ ಮಾಡಲ್ಲ. ಯಾರಿಗೆ ಅದ್ರ ಬಗ್ಗೆ ವ್ಯಾಲ್ಯೂ ಗೊತ್ತಿಲ್ಲ, ಯಾರಿಗೆ ಅದ್ರ ಬಗ್ಗೆ ಒಂದು ಪ್ರಾಪ್ತಿಯ ಬೆಲೆ ಗೊತ್ತಿಲ್ಲ, ಅವರನ್ನ ಬಿಟ್ಬಿಡ್ತಾರೆ. ಈಗ ದಿನದಲ್ಲಿ ಯಾರಿಗಾದ್ರೂ 24 ಗಂಟೆಯಲ್ಲಿ ಒಂದು ಆಫರ್ ಕೊಡ್ತಾರೆ, ನೀನು 1 ಲಕ್ಷ ತಗೊಂಡು ಬಂದು ಈ ಟೈಮಲ್ಲಿ ಡೆಪಾಸಿಟ್ ಮಾಡಿದ್ರೆ ನಿನಗೆ 20% ಬಡ್ಡಿ ಸಿಗುತ್ತೆ. ಬೇರೆ ಟೈಮಲ್ಲಿ ನೀನ್ ತಗೊಂಡು ಬಂದು ಡೆಪಾಸಿಟ್ ಮಾಡಿದ್ರೆ 2% ನಿನಗೆ ಇಂಟ್ರೆಸ್ಟ್ ಸಿಗುತ್ತೆ ಅಂತ. ಸೊ ಜನ ಎಲ್ಲ ಡೆಪಾಸಿಟ್ ಮಾಡಕ್ ಯಾವ ಟೈಮ್ ಹೋಗ್ತಾರೆ ಶಂಕರಣ್ಣ? ಆರಾಮಾಗಿ ನಿದ್ದೆ ಮಾಡ್ಬೋದಲ್ವಾ ಶಂಕರಣ್ಣ? 2% ಬಂದ್ರೆ ಏನು, 1% ಬಂದ್ರೆ ಏನು? ಯಾರಿಗೆ ಎದ್ದೇಳೋದು ಯಾಕೆ, ಡೆಪಾಸಿಟ್ ಮಾಡೋದು ಯಾಕೆ, ಅಷ್ಟೊಂದು ನಿದ್ದೆ ಕೆಡಿಸ್ಕೊಡೋದು ಯಾಕೆ? 20% ಹೋದ್ರೆ ಹೋಯ್ತು, ನನಗೆ ನಿದ್ದೆ ಇಂಪಾರ್ಟೆಂಟ್ ಅನ್ಕೊಳ್ಳೋರಿಗೆ 2% ಡೆಪಾಸಿಟ್ ಮಾಡ್ತಾರೆ. ನನಗೆ 20% ಅಂದ್ರೆ 1ಕ್ಕೆ 10ರಷ್ಟು ಇದೆ, 1:10 ಇದೆ. ಅಂದ್ರೆ ಒಂದು ಜನ್ಮದ ಭಾಗ್ಯ ಅಲ್ಲ ಅದು, 5000 ವರ್ಷದ ಹಣೆ ಬರ. 5000 ವರ್ಷದ್ದು ಕೂಡ ನನ್ನ ಅದೃಷ್ಟಕ್ಕೆ ನಾನು ಬೀಜ ಹಾಕೋ ಟೈಮ್ ಅದು ಗೊತ್ತಾಗಿದ್ದಾಗ, ನನಗೂ ಬಾಬನಿಗೂ ಕೂಡ ದೂರ ಮಾಡೋದಕ್ಕೆ ಆಗ್ದಿರೋ ಟೈಮ್, ನಮ್ಮಿಬ್ಬರಿಗೂ ಕೂಡ ಪರ್ಸನಲ್ ಟೈಮ್ ಅನ್ನೋದು ನಿಮ್ಮ ಮನಸ್ಸಿಗೆ ಅರ್ಥ ಆಗ್ಬಿಟ್ರೆ ಒಂದು. ಎರಡನೇದು, ದೇಹದಲ್ಲಿ ಊಟ 6ರಿಂದ 7 ಒಳಗಡೆ ತಿಂದ್ರೆ ಮಾತ್ರನೇ ಅವರು ಅಮೃತ ವೇಳೆ ಸುಖ ಅನುಭವ ಮಾಡ್ತಾರೆ. ನೀವು ಚೆನ್ನಾಗಿ 9 ಗಂಟೆಗೆ ತಿಂತೀನಿ, 10 ಗಂಟೆಗೆ ತಿಂತೀನಿ, ಅಮೃತ ವೇಳೆ ಎದ್ದೇಳ್ತೀನಿ ಅಂದ್ರೆ ನೀವು ಎದ್ದೇಳ್ಬಹುದು, ಇಲ್ಲ ಅಂತ ನಾನು ಹೇಳಿಲ್ಲ. ಬಟ್ ಆ ಸುಖ ಅನುಭವ ಬೆಳಕು ಇದು ನೀವು ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಸೂರ್ಯ ಮುಳುಗಿದ ಮೇಲೆ ಹೊಟ್ಟೆಯಲ್ಲಿ ಫೈರ್ ಕಡಿಮೆ ಆಗ್ಬಿಡುತ್ತೆ. ಹೊಟ್ಟೆಯಲ್ಲಿ ಫೈರ್ ಕಡಿಮೆ ಆದಾಗ ನೀವು ಲೋಡ್ ಆಗ್ತೀಯ ಅಂದ್ರೆ ಆ ಡೈಜೆಸ್ಟಿವ್ ಸಿಸ್ಟಮ್ಸ್ಗೆ ಅದು ಸರಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಾಕಾಗಲ್ಲ. ನಾವು ಬೇಗ ಎದ್ದೇಳ್ತೀವಿ, ಆ ಬೇಗ ಎದ್ದಾಗ ಅದು ಡೈಜೆಷನ್ ಮಾಡುವಂತ ಕೆಲಸಕ್ಕೆ ಅಡಚಣೆ ಆಗುತ್ತೆ. ಅದಕ್ಕೆ ಏನ್ ಮಾಡುತ್ತೆ, ಅದು ಬೇರೆ ಬೇರೆ ರೀತಿಯ ಒಂದು ಡೈಜೆಸ್ಟಿವ್ ಗ್ಯಾಸಸ್ ರಿಲೀಸ್ ಮಾಡುತ್ತೆ. ನಿಮ್ ಬ್ರೈನ್ ಮೇಲೆ ಬೀಳುತ್ತೆ ಅದ್ರ ಎಫೆಕ್ಟ್. ನೀವೇನೋ ಆರಾಮಾಗಿ ನಾನು ಅಮೃತ ವೇಳೆ ಎದ್ದಿದ್ದೀನಿ ಅನ್ಕೊಳ್ತೀರಾ, ತಲೆ ಕೆಳಗೆ ಹಾಕ್ಬಿಡ್ತೀರಾ, ಹಾಡ್ ಹಾಕೊಳ್ತೀರಾ ಅಂತ ನಿದ್ದೆ ಮಾಡ್ತೀರಾ, ಮತ್ತೆ ಅಮೃತ ವೇಳೆ ಆಗೋಯ್ತು. ಯಾವಾಗ ಯಾವಾಗ ಟೈಮ್ ಆಗೋಗುತ್ತೆ, ಯಾವಾಗ ಯಾವಾಗ 5 ಗಂಟೆ ಆಗುತ್ತೆ, ಮತ್ತೆ ಅವಾಗ ರೆಸ್ಟ್ ತಗೊಳ್ಳೋಣ ಅಂತ ಬೆಡ್ ಹಿಡಿಯುತ್ತೆ. ಯಾಕಂದ್ರೆ ನಾವು ಮಾಡ್ತಾ ಇರೋ ಸಿಸ್ಟಮೇ ರಾಂಗ್. ನಮ್ದು ಅಟೆಂಡೆನ್ಸ್ ಅಮೃತ ವೇಳೆ ಆಗುತ್ತೆ, ಅಟೆನ್ಷನ್ ಅಮೃತ ವೇಳೆ ಆಗಲ್ಲ. ಬ್ರಾಹ್ಮಣರಲ್ಲಿ ಅಟೆಂಡೆನ್ಸ್ ಅಮೃತ ವೇಳೆ ಮಾಡೋರು ಜಾಸ್ತಿ, ಅಟೆನ್ಷನ್ ಅಮೃತ ವೇಳೆ ಮಾಡೋರು ಕಡಿಮೆ. ಎಲ್ಲರೂ ಪ್ರೆಸೆಂಟೇಶನ್ ಹಾಕೊಂಡ್ಬಿಡ್ತಾರೆ, ನಾನು ಎದ್ದಿದ್ದೆ. ಅಟೆನ್ಷನ್ ಇಲ್ಲ, ಅಟೆಂಡೆನ್ಸ್. ನಾವು ನೋಡ್ತೀವಲ್ಲ, ಡೈಮಂಡ್ ಹಾಲ್ ಅಲ್ಲೂ ಕೂಡ ಎಲ್ಲರೂ ನಿದ್ದೆ ಮಾಡ್ತಾ ಇರ್ತಾರೆ. ಎಲ್ಲಿ ಕೂತ್ಕೊಂಡ್ರೆ ನಿದ್ದೆ ಮಾಡೋಗಿರ್ತಾರೆ. ಹೇಳಿದ್ದು ನೀವು ಮಧುಮಲಕ್ಕೆ ಹೋಗ್ಬಿಟ್ರೆ ಅಮೃತ ವೇಳೆ ಚೆನ್ನಾಗಿ ಹೋಗುತ್ತೆ, ಅವೆಲ್ಲ ಏನಿರಲ್ಲ. ನಿಮ್ಮ ಮನಸ್ಸಿನಲ್ಲಿ ಪರಿವರ್ತನೆ ಆದ್ರೆ ಅಮೃತ ವೇಳೆ ಚೇಂಜ್ ಆಗೋದು. ನಿಮ್ ಫುಡ್ ಹ್ಯಾಬಿಟ್ ಅಲ್ಲಿ 3-4 ಗಂಟೆ ಮೊದಲು ತಿನ್ಬಿಟ್ರೆ ನಿಮ್ಗೆ ಅಮೃತ ವೇಳೆ ಚೆನ್ನಾಗಾಗೋದು. ಪ್ರಯೋಗ ಮಾಡಿ ಕೊಡಿ. 3ನೇ, ನೀವು ಒಂದು 4 ಗಂಟೆ ಹೊತ್ತಿರುತ್ತಲ್ವಾ, ಮಲಗೋದಿಕ್ಕೆ 4 ಅವರ್ ಇರುತ್ತೆ. ಆ 4 ಅವರ್ ಅಲ್ಲಿ ಮಿನಿಮಮ್ 5 ಸತಿ ಆದ್ರೂ ನಾನು ಅಮೃತ ವೇಳೆಯಲ್ಲಿ ಬಾಬನ ಜೊತೆಯಲ್ಲಿ ಏನ್ ಅನುಭವ ಮಾಡ್ಬೇಕು ಅನ್ಕೊಂಡಿದ್ದೀನೋ ಅದನ್ನ ನಾಳೆವರೆಗೂ ಕಾಯಬಾರ್ದು. ಆಲ್ರೆಡಿ ನಾನು ಮಾಡ್ತಾ ಇದ್ದೀನಿ, ನಾನು ಎದ್ದಿದ್ದೀನಿ, ನಾನು ಫ್ರೆಶ್ ಆಗಿದ್ದೀನಿ, ನಾನು ಬಾಬನ ಮುಂದೆ ಹೋಗಿ ಕೂತಿದ್ದೀನಿ, ಬಾಬಾ ನನಗಾಗಿ ಬಂದು ಕೂತಿದ್ದಾರೆ, ನೋಡ್ತಾ ಇದ್ದಾರೆ, ನನ್ನ ನೋಡ್ತಾ ಇದ್ದಾರೆ, ನನ್ನ ಕಡೆ ಗಮನ ಕೊಡ್ತಾ ಇದ್ದಾರೆ, ನನ್ನ ಪ್ರೀತಿಯಿಂದ ಮುದ್ದಿನ ಮಗು ಅಂತ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ ಅಮೃತ ವೇಳೆಯಲ್ಲಿ ಮಾಡೋ ಅನುಭವ 4 ಗಂಟೆ ಒಳಗಡೆ ನೀವು ಪದೇ ಪದೇ ಮಾಡ್ತಾ ಆ ಅನುಭವನ ಒಳಗಡೆ ರೆಕಾರ್ಡ್ ಮಾಡ್ಕೋಬೇಕು. ಅದು ನಿಮ್ಮ ಸೂಕ್ತ ಮನಸ್ಸಿನಲ್ಲಿ ಹೋಗ್ಬಿಡುತ್ತೆ. ಯಾವ ಮನಸ್ಸಲ್ಲಿ ಹೋಗುತ್ತೆ?
ಸಬ್ ಕಾನ್ಶಿಯಸ್. ಮತ್ ನೀವು ನಿದ್ದೆ ಮಾಡ್ತೀರಲ್ಲ, ಆ ನಿದ್ದೆ ಮಾಡಿದಾಗ ರೆಕಾರ್ಡ್ ಆಗಿರೋದು ಕರೆಕ್ಟ್ ಆ ಟೈಮ್ಗೆ ನಿಮ್ಗೆ ಆಕ್ಟಿವ್ ಆಗುತ್ತೆ, ನೀವು ಎದ್ದೇಳ್ತೀರಾ, ಅದೇ ತರ ಮಾಡ್ತೀವಿ. ಕ್ಲಿಯರ್ ಆಯ್ತಾ ಡೌಟ್? ಮಾಡ್ತೀರಾ ಇದನ್ನ? ಇದನ್ನ ಮಾಡ್ಬೇಕು. ಯಾರು ಮಾಡ್ತೀರಾ? ಸುಮ್ನೆ ಬಡ್ಡಿ ಮಾಡಿಸಿ ಕ್ಲಾಸ್ ಮಾಡಿ ಅಂದ್ರೆ ಏನ್ ಚೇಂಜ್ ಇಲ್ಲ ಅಂದ್ರೆ ಬಡ್ಡಿ ಏನಕ್ಕೆ ಮಾಡಿಸಿ ಅಲ್ವಾ? ನೆಕ್ಸ್ಟ್ ಟೈಮ್ ಮತ್ತೆ ಬಂದಾಗ ನೀವು ಬಂದು ಅನುಭವ ಹೇಳ್ಬೇಕು, ಅವಾಗೆ ಇನ್ನೊಂದು ಕ್ಲಾಸ್ ಮಾಡೋದು, ಇಲ್ಲಾಂದ್ರೆ ಮಾಡೋದು.